ಏನಲ್ಲ ನಿನಗ್ ನೀನೇ ಪಾಳ್ಯಗಾರ ಅನ್ಕೊಂಡ್ಬಿಟ್ಟಿದ್ಯೇನೋ? ಊರ್ನವ್ರೆಲ್ಲ ನಿನ್ ಕೇಳಿ ಮದುವೆ ಆಗ್ಬೇಕ? ನಿನ್ ಕೇಳಿ ಮಕ್ಳು ಮಾಡ್ಕೋಬೇಕ? ರೂಲ್ ಮಾಡಕ್ಕೆ ನೀನೇನ್ ಗೌರ್ಮೆಂಟ ಇಲ್ಲ ಸರ್ಕಾರನ? ಸದ್ದು ಲೇ ಪಟೇಲ, ಏನು ಅಂದೆ ನೀನು? ಶಿವರಾಮಯ್ಯನ ಮಗಳನ್ನ ಯಾವನಾದ್ರೂ ಮದ್ವೆ ಆಗ್ಬಿಟ್ರೆ ಅವನ್ನ ಕತ್ತರಿಸಿ ತುಂಡು ತುಂಡು ಮಾಡಕ್ ಬಿಡ್ತೀಯಾ? ಲೇ ಸೈಡ್ ಪ್ಲೇಸ್. ಕನಕನ್ನ ಕಾಮಣ್ಣನ ಮಗ ಕೃಷ್ಣ ಮದುವೆ ಆಗೇ ಆಗ್ತಾನೆ. ನಿನಗೆ ತಾಕತ್ತಿದ್ರೆ ನೀನು ಗಂಡಸೆ ಆದ್ರೆ ಬಂದು ಮದುವೆ ನಿಲ್ಸೋಣ. ಲೇ ಮದುವೆ ನಿಲ್ಸೋಣ ನೋಡೋಣ. ಅಲ್ಲ ನೀನ್ ಬರೀ ಕೃಷ್ಣನೇ ಅಲ್ಲ ಕಣ, ಅವಂದು ಒಂದೇ ಒಂದು ಅಟ್ಟ ಚಪಕ್ ಕಿತ್ತಾಕಲ್ಲ. ಹೋಯ್ತಾರಲ್ಲ, ಹೋಗ್ತಾರ ಸೈಡ್ಗೆ. ಅದ್ದು ಈ ಹುಲಿ ಮಾತಾಡ್ಬೇಕಾದ್ರೆ ನಾಯಿ ನರಿ ಕ್ರಿಮಿ ಕೀಟಗಳೆಲ್ಲ ಸೈಲೆಂಟ್ ಆಗಿರ್ಬೇಕು. ಪಟೇಲ, ನೀನ್ ಹಣೆ ಬರಹ ಕೆಟ್ಟದಾಗಿತ್ತು, ನಿನ್ನ ಅಳಿಯ ನಿನಗೆ ಕೈ ಕೊಟ್ಬಿಟ್ಟು ಹೋದ ಅಂದು ಮಾತ್ರಕ್ಕೆ ಇಡೀ ಊರ್ನೂರು ಹಣೆ ಬರನೆಲ್ಲ ಚೇಂಜ್ ಮಾಡ್ತೀನಿ ಅನ್ನೋದಕ್ಕೆ ನೀನೇನು ದೇವ್ರ ಇಲ್ಲ ನಾವೇನು ಗುಲಾಮ್ರ? ಲೇ, ಈ ಮದ್ವೆ ನಡೆದ್ರೆ ನಡೆಯುತ್ತೆ ಕಣ. ಅಲ್ಲಿ ಬಂದು ನಿನ್ನ ಕಂತ್ರಿ ಬುದ್ಧಿನ ಏನಾದ್ರೂ ತೋರಿಸ್ದೆ ಕಾಚಕ್ ಕಾಚಕ್ ಅಕಾಚಕ್ ಅಕಾಚಕ್ ಕತ್ತರಿಸ್ಬಿಡ್ತೀವಿ. ಏನೇಳು? ಕತ್ತರಿಸ್ಬಿಡ್ತೀವಿ. ಚಾಲೆಂಜು ಕಣ, ಚಾಲೆಂಜು. ಕಡಿಯೋ, ಬಂದೂಕ ತಗೊಂಡ್ ಬರೋ. ಯಜಮಾನ್ರೆ ಬೇಡಪ್ಪ, ಯಜಮಾನ್ರೆ ನಂಗೆ ಕ್ಷಮಿಸ್ಬಿಡಿ ಯಜಮಾನ್ರೆ. ಈಗ ಮಾತಾಡಿದ್ರಲ್ಲಿ ಒಂದು ಅಕ್ಷರನೂ ನಂದಲ್ಲ. ಹಿಂಗೇ ಮಾತಾಡುವಂತವನೇ ಅವನು. ಇಲ್ಲಿ ಅಬ್ಬಾ ತಪ್ಪಿಸ್ಕೊಂಡೆ. ಹುಲಿ ತರನೇ ಆವಾಜ್ ಆಗ್ದೆ ಕಣ. ಬೆಂತಟ್ಟಿ ಥ್ಯಾಂಕ್ ಯು. ಪಟೇಲ್ರೆ, ಇವ್ನು ಇಷ್ಟೊತ್ತು ಏನನ್ ಹೇಳದ್ನದ ಅಷ್ಟು ಆಗಾಗೆ ನಡೆಯುತ್ತೆ.